ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ಈ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ನೋಟ್ಸ್ಗಳನ್ನು ಡೈರೆಕ್ಟ್ ಆಗಿ ಅಮೋಘ ವರ್ಷ ಟೆಲಿಗ್ರಾಮ್ ಚಾನಲ್ ಮೂಲಕ ಡೌನ್ಲೋಡ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ. ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ರೆಗ್ಯುಲರ್ ಆಗಿ ಡಿಸ್ಕಸ್ ಮಾಡ್ತಾ ಇರ್ತೀನಿ. ಸಪೋಸ್ ಮಿಸ್ ಆದರೂ ಕೂಡ ನೆಕ್ಸ್ಟ್ ಸೆಷನ್ಸ್ಗಳಲ್ಲಿ ಮಿಸ್ ಆದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಕವರ್ ಮಾಡಿಕೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. PDF ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಫಾಸ್ಟಾಗಿ ನಿಮ್ಮ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಾಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ. ಪ್ರಸಿದ್ಧ ಕರ್ನಾಟಿಕ್ ಸಂಗೀತ ವಾದ್ಯವಾದಂತಹ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡುವಂತಹ ರಾಜ್ಯ ಯಾವುದು? ಅಂದರೆ ಯಾವ ರಾಜ್ಯದಲ್ಲಿ ಈ ಬೊಬ್ಬಿಲಿ ವೀಣೆಯನ್ನು ಪ್ರಸಿದ್ಧವಾಗಿ ತಯಾರಿಸಲಾಗುತ್ತೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಆಂಧ್ರ ಪ್ರದೇಶದಲ್ಲಿ ಪ್ರಸಿದ್ಧ ಕರ್ನಾಟಿಕ್ ಸಂಗೀತ ವಾದ್ಯವಾದಂತಹ ಸರಸ್ವತಿ ವೀಣೆ ಅಥವಾ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಕಲೆ ಮತ್ತು ಸಂಸ್ಕೃತಿಗೆ ರಿಲೇಟ್ ಆಗುವಂತೆ ಈ ಬೊಬ್ಬಿಲಿ ವೀಣೆಯ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡೋಣ. ಐತಿಹಾಸಿಕವಾಗಿ ಸುಮಾರು 17ನೇ ಶತಮಾನದಲ್ಲಿ ಈ ಆಂಧ್ರ ಪ್ರದೇಶದ ಭಾಗವನ್ನು ಆಳ್ತಾ ಇದ್ದಂತಹ ಬೊಬ್ಬಿಲಿ ಸಂಸ್ಥಾನದ ರಾಜನಾಗಿದ್ದಂತಹ ಪೆದ್ದ ರಾಯುಡು ಅವರ ಕಾಲದಲ್ಲಿ ಪ್ರಮುಖವಾಗಿ ಈ ಬೊಬ್ಬಿಲಿ ವೀಣೆಯನ್ನು ತಯಾರು ಮಾಡಲು ಪ್ರಾರಂಭಿಸಲಾಗುತ್ತೆ. ಸೊ ಅಂದಿನಿಂದ ಈ ಕರ್ನಾಟಿಕ್ ಸಂಗೀತದ ಪ್ರಮುಖವಾದಂತಹ ಭಾಗವಾಗಿ ಈ ಸರಸ್ವತಿ ವೀಣೆ ಅಥವಾ ಬೊಬ್ಬಿಲಿ ವೀಣೆಯನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇರ್ತೇವೆ. ಸೊ ಪ್ರಸಿದ್ಧವಾಗಿ ಇದನ್ನು ಆಂಧ್ರ ಪ್ರದೇಶದ ಭಾಗದಲ್ಲಿ ಗೊಲ್ಲಪಲ್ಲಿ ಅನ್ನುವ ಒಂದು ಪ್ರದೇಶದಲ್ಲಿ ಅಥವಾ ಸ್ಥಳದಲ್ಲಿ ತಯಾರು ಮಾಡಲಾಗುತ್ತೆ. ಅಲ್ಲಿನ ಜಾಕೂಡ್ ಮರದ ದಿಮ್ಮಿಗಳಿಂದ ಸಾಕಷ್ಟು ಶ್ರಮವನ್ನು ವಹಿಸಿ ಈ ವೀಣೆಯನ್ನು ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟನ್ನು ತಯಾರು ಮಾಡಲಾಗುತ್ತೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಇದು ಒಂದು ತಂತಿ ವಾದ್ಯವಾಗಿದೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಕಷ್ಟು ವೈಶಿಷ್ಟ್ಯತೆಯನ್ನು, ವಿಶೇಷವಾದಂತಹ ಡಿಸೈನ್ ಮತ್ತು ಉತ್ತಮ ಗುಣಮಟ್ಟದ ಕರಕುಶಲತೆಯನ್ನು ಹೊಂದಿರುವಂತಹ ಈ ಆಂಧ್ರ ಪ್ರದೇಶದ ಭಾಗದ ಈ ಒಂದು ಬೊಬ್ಬಿಲಿ ವೀಣೆ ಅನ್ನುವ ಈ ಒಂದು ವಾದ್ಯಕ್ಕೆ 2012ನೇ ಇಸವಿಯಲ್ಲಿ ಸರ್ಕಾರದಿಂದ ಜಾಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಥವಾ ಭೌಗೋಳಿಕ ಸೂಚಕದ ಟ್ಯಾಗನ್ನು ಕೂಡ ನೀಡಲಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಅಲ್ಟ್ರಾ ಮಾಡರ್ನ್ ಅಥವಾ ಅತ್ಯಾಧುನಿಕವಾದಂತಹ ವಾದ್ಯಗಳನ್ನು ಬಳಸ್ತಾ ಇರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಈ ಬೊಬ್ಬಿಲಿ ವೀಣೆಯ ಬೇಡಿಕೆ ಕಡಿಮೆ ಆಗ್ತಾ ಇದೆ, ಬೇಡಿಕೆಯ ಕೊರತೆಯನ್ನು ಎದುರಿಸ್ತಾ ಇದ್ದಾರೆ ಮತ್ತು ಈ ಸರ್ಕಾರದಿಂದ ಸಿಗ್ತಾ ಇರುವಂತಹ ಪ್ರೋತ್ಸಾಹ ಕಡಿಮೆ ಆಗ್ತಾ ಇದೆ, ಇನ್ನೂ ಹೆಚ್ಚಿನ ಪ್ರೋತ್ಸಾಹದ ಅವಶ್ಯಕತೆ ಇದೆ ಅಂತ ಇತ್ತೀಚೆಗೆ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ದ್ಯಾಟ್ ಈಸ್ ದ ರೀಸನ್ ಈ ಬೊಬ್ಬಿಲಿ ವೀಣೆಯ ಬಗ್ಗೆ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದು ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆಂಧ್ರ ಪ್ರದೇಶ್ ಅಂತ ಕಮೆಂಟ್ ಮಾಡಿದಂತಹ ಅಥವಾ ಇತರ ಕಮೆಂಟ್ಸ್ಗಳನ್ನು ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಧನ್ಯವಾದಗಳು. ಕಾಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್. ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಕಾಂಪಿಟೆನ್ಸಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ. ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಕರ್ನಾಟಕ ರಾಜ್ಯದ ಜೈವಿಕ ಇಂಧನ ನೀತಿ ಬಯೋಫ್ಯೂಯಲ್ ಪಾಲಿಸಿ ಇದನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದೆ. ಬಯೋಫ್ಯೂಯಲ್ ಪಾಲಿಸಿ ಬಗ್ಗೆ ನೀವೆಲ್ಲ ಅವೇರ್ ಆಗಿರ್ತೀರಿ ಅಂತ ಅನ್ಕೋತೀನಿ. ಜೈವಿಕ ಇಂಧನ ನೀತಿ ಅಂತ. ಸೊ ಇದನ್ನು ಜಾರಿಗೊಳಿಸಲಾದಂತಹ ವರ್ಷ ಯಾವುದು ಅಂತ ತಿಳ್ಕೋಣ. ಆಪ್ಷನ್ಗಳಲ್ಲಿ 2009, 2012, 2014 ಅಥವಾ 2019 ಅಂತ ಇದೆ. ಗೆಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಈ ಜೈವಿಕ ಇಂಧನ ನೀತಿಯ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇನ್ನು ಮುಂದಿನ ಆರ್ಟಿಕಲ್, ಕಳೆದ 40 ವರ್ಷಗಳಿಂದ ಈ ಪರಿಶಿಷ್ಟ ಸಮುದಾಯ ಅಥವಾ ಪರಿಶಿಷ್ಟ ಜಾತಿಗೆ ಸಂಬಂಧಿಸಿದಂತಹ ಜನರಿಗೆ ಅನುಕೂಲ ಆಗುವಂತೆ ಪರಿಶಿಷ್ಟ ಸಮುದಾಯ ಅಥವಾ SC ಕಮ್ಯುನಿಟಿಯ ಒಳಗಡೆ ಮೀಸಲಾತಿಯನ್ನು ವಿಭಾಗೀಕರಿಸಬೇಕು ಮತ್ತು ಇದರ ಮೂಲಕ ಹಿಂದುಳಿದಂತಹ ಅಂದರೆ ಈ SC ಸಮುದಾಯದಲ್ಲೇ ಹಿಂದುಳಿದಂತಹ ವರ್ಗದವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡುವಂತಹ ಒಂದು ಅನುಕೂಲವನ್ನು ಮಾಡಿಕೊಡಬೇಕು ಅಂತ ಸಾಕಷ್ಟು ವರ್ಷಗಳಿಂದ ಬೇಡಿಕೆಯನ್ನು ಮಾಡ್ತಾ ಇತ್ತು ಈ ಪರಿಶಿಷ್ಟ ಸಮುದಾಯದ ಜನತೆ. ಸೊ ಆ ಒಂದು ಬೇಡಿಕೆಯನ್ನು ಪೂರೈಸುವಂತಹ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ HN ನಾಗಮೋಹನ್ ದಾಸ್, ನಿವೃತ್ತ ನ್ಯಾಯಾಧೀಶರಾದಂತಹ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚಿಸಿದೆ. ಸೊ ಈ ಆಯೋಗದ ಮುಖ್ಯ
ಒಂದು ಕೆಲಸ ಏನು ಅಥವಾ ಒಂದು ಜವಾಬ್ದಾರಿ ಕರ್ತವ್ಯ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಈ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ತರ್ಕಬದ್ಧವಾಗಿ ವೈಜ್ಞಾನಿಕ ಆಧಾರಗಳ ಮೇಲೆ ಡೇಟಾವನ್ನು ಸಂಗ್ರಹಿಸಿ ಆ ಡೇಟಾವನ್ನು ಅನಲೈಸ್ ಮಾಡುವುದರ ಮೂಲಕ ಈ ಪರಿಶಿಷ್ಟ ಸಮುದಾಯದವರಿಗೆ ಶಿಕ್ಷಣ ಮತ್ತು ಸರ್ಕಾರಿ ಸೇವೆಗಳಲ್ಲಿ ಉಪಜಾತಿಗಳ ಆಧಾರದ ಮೇಲೆ ಹೆಚ್ಚಿನ ಪ್ರೋತ್ಸಾಹ ನೀಡುವಂತೆ ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಕರ್ತವ್ಯವನ್ನು ಅಥವಾ ಜವಾಬ್ದಾರಿಯನ್ನು ಈ ನಿವೃತ್ತ ನ್ಯಾಯಾಧೀಶರಾದಂತಹ HN ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ರಚನೆ ಮಾಡಲಾದಂತಹ ಒಂದು ಆಯೋಗ ಹೊಂದಿದೆ ಅಂತ ನಾವು ಸಿಂಪಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಈ ಪರಿಶಿಷ್ಟ ಸಮುದಾಯದ ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸರ್ಕಾರದಿಂದ ರಚನೆಯಾದಂತಹ ಆಯೋಗದ ನೇತೃತ್ವವನ್ನು ಅಥವಾ ಆಯೋಗದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂತಂದರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ. ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರಾಗಿದ್ದಂತಹ HN ನಾಗಮೋಹನ್ ದಾಸ್, ಇಮೇಜ್ನಲ್ಲಿ ಅವರ ಭಾವಚಿತ್ರವನ್ನು ಕೂಡ ನೋಡ್ಬೋದು. ಸೊ ಇದರ ಮೂಲಕ ಈ ಪರಿಶಿಷ್ಟ ಸಮುದಾಯದವರಿಗೆ ಈ ಶಿಕ್ಷಣದಲ್ಲಿ ಆಗಿರ್ಬೋದು ಅಥವಾ ಸರ್ಕಾರಿ ಸೇವೆಗಳಲ್ಲಿ ಆಗಿರ್ಬೋದು ತರ್ಕಬದ್ಧವಾದಂತಹ ಒಳ ಮೀಸಲಾತಿಯನ್ನು ಒದಗಿಸುವುದರೊಂದಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲಾಗುತ್ತೆ. ಫಾರ್ ಎಕ್ಸಾಂಪಲ್, ಅವರಿಗೆ ಎಕ್ಸಾಕ್ಟಾಗಿ ಒಂದು ರಿಸರ್ವೇಷನನ್ನು ಒದಗಿಸುವುದಾಗಿರ್ಬೋದು ಅಥವಾ ಕಚೇರಿಗಳಲ್ಲಿ ಒಂದು ಆಫೀಸನ್ನು ಜವಾಬ್ದಾರಿಯನ್ನು ನೀಡುವುದಾಗಿರ್ಬೋದು ಅಥವಾ ಈ SC ಸಮುದಾಯಕ್ಕೆ ಸಂಬಂಧಿಸಿದಂತಹ ಜನರ ಪ್ರಮೋಷನ್ಸ್ಗಳಾಗಿರ್ಬೋದು ಅಥವಾ ಅವರಿಗೆ ಸಿಗಬೇಕಾದಂತಹ ಸರ್ಕಾರಿ ವಾಹನಗಳು, ಸಿಬ್ಬಂದಿಗಳು, ಗೌರವಧನ, ಈ ರೀತಿಯಾದಂತಹ ಸವಲತ್ತುಗಳಿಗೆ ಸಂಬಂಧಿಸಿದಂತೆ ಒಂದು ನಿರ್ದಿಷ್ಟವಾದಂತಹ ಕ್ಯಾಟಗರಿಯನ್ನು ಮಾಡುವುದರ ಮೂಲಕ ಒಳ ಮೀಸಲಾತಿಯನ್ನು ಒದಗಿಸಿಕೊಡುವಂತಹ ಜವಾಬ್ದಾರಿಯನ್ನು HN ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಈ ರೆಕಮೆಂಡೇಷನ್ಸ್ಗಳನ್ನು ನೀಡಲಾಗುವುದು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಕಷ್ಟು ಎಂಪೆರಿಕಲ್ ಆದಂತಹ ತರ್ಕಬದ್ಧ ವೈಜ್ಞಾನಿಕ ಡೇಟಾವನ್ನು ಒದಗಿಸುವಂತೆ ಈ ದಾಸ್ ಅವರ ನೇತೃತ್ವದ ಈ ಆಯೋಗಕ್ಕೆ ಕೇಳಲಾಗಿದೆ ಅಥವಾ ಜವಾಬ್ದಾರಿಯನ್ನು ವಹಿಸಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸುಮಾರು 40 ವರ್ಷಗಳಿಂದ ಈ ಒಂದು ಬೇಡಿಕೆಯನ್ನು ಪರಿಶಿಷ್ಟ ಸಮುದಾಯದವರು ಮಾಡ್ತಾಯಿದ್ರು. ಸೊ ಆದರೆ ಈಗ 40 ವರ್ಷಗಳಾದಮೇಲೆ ಈ ಒಂದು ಬೇಡಿಕೆ ಪೂರೈಕೆ ಆಗಲಿದೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಕೂಡ ಪಾಲಿಟಿಗೆ ಸಂಬಂಧಿಸಿದಂತಹ ಒಂದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿದ್ದು, ಇತ್ತೀಚೆಗೆ ನಮ್ಮ ಕೇಂದ್ರ ಸರ್ಕಾರದ ಮೂಲಕ ಇಂಟರ್ ಸ್ಟೇಟ್ ಕೌನ್ಸಿಲ್ನ ಸ್ಥಾಯಿ ಸಮಿತಿಯನ್ನು ಪುನರ್ರಚನೆ ಮಾಡಲಾಗಿದ್ದು, ಇದರ ಅಧ್ಯಕ್ಷರನ್ನಾಗಿ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನು ನೇಮಕ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್, ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಈ ಅಂತರ್ರಾಜ್ಯ ಮಂಡಳಿ ಅಂದರೆ ಏನು ಅಂತ ಡೀಟೇಲ್ ಆಗಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೀವೆಲ್ಲ ಸ್ಟ್ಯಾಟಿಕ್ ಪಾರ್ಟಲ್ಲಿ ಓದಿರ್ಬೋದು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ ನಮ್ಮ ಭಾರತದ ಸಂವಿಧಾನದ 263ರ ವಿಧಿಯ ಅಡಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಒಂದು ಸಮನ್ವಯತೆಯನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಉದ್ದೇಶದಿಂದ ಈ ಅಂತರ್ರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು ನೀಡಲಾಗಿದೆ. ಸೊ ನೆನ್ಪಿಟ್ಕೊಳ್ಳಿ, 266 ಆರ್ಟಿಕಲ್ ನಂಬರ್ 263 ಈಸ್ ರಿಲೇಟೆಡ್ ಟು ಇಂಟರ್ ಸ್ಟೇಟ್ ಕೌನ್ಸಿಲ್ಸ್. ಅಂತರ್ರಾಜ್ಯ ಮಂಡಳಿಗೆ ಸಂಬಂಧಿಸಿದಂತೆ ಆರ್ಟಿಕಲ್ 263ರಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಪ್ರೊವಿಷನ್ಸ್ಗಳನ್ನು ಅಥವಾ ಪ್ರಾವಧಾನಗಳನ್ನು ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇದರ ಮೂಲಕ ಈ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ನಡುವೆ ಪರಸ್ಪರ ಒಂದು ಉತ್ತಮ ಬಾಂಧವ್ಯವನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಇದು ಸಹಕಾರಿಯಾಗುತ್ತೆ ಅಂತ ಇದರ ಬಗ್ಗೆ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. 1983ರಿಂದ 1987ನೇ ಇಸ್ವಿಯವರೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧವನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ರೆಕಮೆಂಡೇಷನ್ಸ್ಗಳನ್ನು ಒದಗಿಸಬೇಕು ಅಂತ ಸರ್ಕಾರದಿಂದ ಈ ಸರ್ಕಾರಿಯ ಅವರ ಅಧ್ಯಕ್ಷತೆಯಲ್ಲಿ ಆಯೋಗವನ್ನು ರಚಿಸಲಾಗಿತ್ತು. ಸೊ ಈ ಸರ್ಕಾರಿಯ ಆಯೋಗದ ರಚನೆಯ ಅಥವಾ ಈ ಒಂದು ರೆಕಮೆಂಡೇಷನ್ಸ್ಗಳ ಆಧಾರದ ಮೇಲೆ ಮೊದಲ ಬಾರಿಗೆ 1990ನೇ ಇಸವಿಯಲ್ಲಿ ರಾಷ್ಟ್ರಪತಿಗಳ ಆದೇಶದ ಮೂಲಕ ಮೊದಲ ಅಂತರ್ರಾಜ್ಯ ಮಂಡಳಿಯನ್ನು ರಚನೆ ಮಾಡಲಾಗುತ್ತೆ. ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಮೊದಲ ಬಾರಿಗೆ 1990ನೇ ಇಸವಿಯಲ್ಲಿ ರಚನೆ ಮಾಡಲಾಗಿತ್ತು. ಆಲ್ರೆಡಿ ಇದು ನಮ್ಮ ಭಾರತದ ಸಂವಿಧಾನದಲ್ಲಿ ಮೆನ್ಷನ್ ಆಗಿದ್ರೂ ಕೂಡ 1990ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ ಅಕಾರ್ಡಿಂಗ್ ಟು ದ ರೆಕಮೆಂಡೇಷನ್ಸ್ ಆಫ್ ಸರ್ಕಾರಿಯ ಆಯೋಗ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನ್ಪಿಟ್ಕೊಳ್ಳಿ, ಸರ್ಕಾರಿಯ ಆಯೋಗದ ಬಗ್ಗೆ ನಾವೆಲ್ಲ ಸಾಕಷ್ಟು ಬಾರಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತೀವಿ. ಈ ಫೆಡರಲ್ ಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಅಥವಾ ಒಕ್ಕೂಟ ವ್ಯವಸ್ಥೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ
ಬಾಂಧವ್ಯವನ್ನು ಅಥವಾ ಸಂಬಂಧವನ್ನು ರೀವ್ಯಾಲ್ಯೂಯೇಟ್ ಮಾಡುವಂತಹ ನಿಟ್ಟಿನಲ್ಲಿ ಸರ್ಕಾರಿ ಆಯೋಗವನ್ನು ರಚಿಸಲಾಗಿತ್ತು. ಅದೇ ಸರ್ಕಾರಿ ಆಯೋಗದ ರೆಕಮೆಂಡೇಶನ್ಸ್ಗಳ ಆಧಾರದ ಮೇಲೆ 1990 ಇಸ್ವಿಯಲ್ಲಿ ರಾಷ್ಟ್ರಪತಿಗಳ ಆದೇಶದ ಮೂಲಕ ಅಂತಾರಾಜ್ಯ ಮಂಡಳಿ ಅಥವಾ ಇಂಟರ್ಸ್ಟೇಟ್ ಕೌನ್ಸಿಲನ್ನು ರಚನೆ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದೇ ರೀತಿಯಾಗಿ ಇನ್ನೊಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಏನು ಅಂತಂದರೆ, ಈ ಇಂಟರ್ಸ್ಟೇಟ್ ಕೌನ್ಸಿಲ್ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂತಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳು ವಹಿಸಿರ್ತಾರೆ. ಪ್ರಧಾನಮಂತ್ರಿಗಳು ಸದ್ಯಕ್ಕೆ ಮೋದಿ ಅವರಾಗಿದ್ದರಿಂದ ನರೇಂದ್ರ ಮೋದಿ ಅವರು ಸದ್ಯಕ್ಕೆ ಈ ಇಂಟರ್ಸ್ಟೇಟ್ ಕೌನ್ಸಿಲ್ ಅಥವಾ ಅಂತಾರಾಜ್ಯ ಮಂಡಳಿಯ ಅಧ್ಯಕ್ಷರಾಗಿರ್ತಾರೆ ಅಂತ ನಾವು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಈಗ ಸದ್ಯಕ್ಕೆ ನ್ಯೂಸ್ನಲ್ಲಿರುವುದರಿಂದ ಇದರ ಬಗ್ಗೆ ಎಕ್ಸಾಮ್ನಲ್ಲಿ ಪ್ರಶ್ನೆಗಳು ಬರ್ಬೋದು. ಅಂತಾರಾಜ್ಯ ಮಂಡಳಿಯ ಸದ್ಯದ ಅಧ್ಯಕ್ಷರು ಯಾರು ಅಂತಂದರೆ ನಮ್ಮ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಆಗಿದ್ದಾರೆ. ಅದೇ ರೀತಿಯಾಗಿ 1996 ಇಸವಿಯಲ್ಲಿ ಏನಾಗುತ್ತೆ ಅಂತಂದರೆ, ಈ ಇಂಟರ್ಸ್ಟೇಟ್ ಕೌನ್ಸಿಲಿಗೆ ಸಪೋರ್ಟ್ ಮಾಡುವಂತಹ ಉದ್ದೇಶದಿಂದ ಈ ಸ್ಟ್ಯಾಂಡಿಂಗ್ ಕಮಿಟಿಯನ್ನು, ಇಂಟರ್ಸ್ಟೇಟ್ ಕೌನ್ಸಿಲ್ನ ಸ್ಥಾಯಿ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಈ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂತಂದರೆ ನಮ್ಮ ಭಾರತದ ಗೃಹ ಸಚಿವರಾಗಿರ್ತಾರೆ. ಸದ್ಯಕ್ಕೆ ಅಮಿತ್ ಶಾ ಅವರು ಆಗಿದ್ದಾರೆ ಅಂತ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇಂಟರ್ಸ್ಟೇಟ್ ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ಪ್ರಧಾನಮಂತ್ರಿಗಳು ವಹಿಸಿದರೆ, ಇಂಟರ್ಸ್ಟೇಟ್ ಕೌನ್ಸಿಲ್ನಿಂದ ಅದಕ್ಕೆ ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಲಾದಂತಹ ಸ್ಥಾಯಿ ಸಮಿತಿಯ ಅಧ್ಯಕ್ಷತೆಯನ್ನು ನಮ್ಮ ಕೇಂದ್ರ ಗೃಹ ಸಚಿವರು ವಹಿಸಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಅದೇ ರೀತಿಯಾಗಿ ಈ ಇಂಟರ್ಸ್ಟೇಟ್ ಕೌನ್ಸಿಲ್ನ ಮೀಟಿಂಗ್ಸ್ಗಳಲ್ಲಿ ಭಾಗಿಯಾಗುವಂತಹ ಪ್ರಮುಖ ವ್ಯಕ್ತಿಗಳು ಯಾರು ಅಂತಂದರೆ, ಮುಖ್ಯವಾಗಿ ಈ ಭಾರತದ ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಶಾಸಕಾಂಗ ಸಭೆಗಳನ್ನು ಹೊಂದಿರುವಂತಹ ಕೇಂದ್ರಾಡಳಿತ ಪ್ರದೇಶದ ಮುಖ್ಯಮಂತ್ರಿಗಳು ಮತ್ತು 6 ಕ್ಯಾಬಿನೆಟ್ ದರ್ಜೆಯ ಕೇಂದ್ರ ಮಂತ್ರಿಗಳನ್ನು ಒಳಗೊಂಡಂತೆ ಈ ಇಂಟರ್ಸ್ಟೇಟ್ ಕೌನ್ಸಿಲ್ನ ಮೀಟಿಂಗ್ ನಡೆಯುತ್ತೆ ರೆಗ್ಯುಲರ್ ಆಗಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಇದನ್ನು ಯಾರು ರಚನೆ ಮಾಡ್ತಾರೆ ಅಂತಂದರೆ ನಮ್ಮ ಭಾರತದ ರಾಷ್ಟ್ರಪತಿಗಳ ಆದೇಶದ ಮೂಲಕ ಈ ಅಂತಾರಾಜ್ಯ ಕೌನ್ಸಿಲ್ ಅಥವಾ ಇಂಟರ್ಸ್ಟೇಟ್ ಕೌನ್ಸಿಲನ್ನು ರಚನೆ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಒಂದೇ ಸ್ಲೈಡ್ನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ರಿವೈಸ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ, ಆದರೂ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಮ್ಮೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಸೆಷನ್ನಲ್ಲಿ ಇನ್ನೂ ಹೆಚ್ಚಾಗಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸೊ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಮುಂದೆ ಹೋಗೋಣ. ಇನ್ನು ಈ ಇಂಟರ್ಸ್ಟೇಟ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡುವಂತಹ ಅಥವಾ ಸ್ಥಾಪನೆ ಮಾಡುವಂತಹ ಮುಖ್ಯ ಉದ್ದೇಶ ಏನು ಅಂತಂದರೆ, ಈ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಪರಸ್ಪರ ಉತ್ತಮ ಸಮನ್ವಯತೆಯನ್ನು ಸಾಧಿಸುವುದು ಮತ್ತು ಈ ರಾಜ್ಯಗಳ ನಡುವೆ 2 ಅಥವಾ 3 ರಾಜ್ಯಗಳ ನಡುವೆ ಪರಸ್ಪರ ವಿವಾದಗಳನ್ನು ಬಗೆಹರಿಸುವುದು, ಈ ಫೆಡರಲ್ ಸ್ಟ್ರಕ್ಚರ್ ಅಥವಾ ಒಕ್ಕೂಟ ಭಾರತದ ಈ ಒಂದು ಒಕ್ಕೂಟ ವ್ಯವಸ್ಥೆಯ ನಡುವೆ ಯಾವುದಾದ್ರೂ ಸಮಸ್ಯೆಗಳು ಬಂದರೆ ಆ ಸಮಸ್ಯೆಗಳನ್ನು ಪರಿಹರಿಸುವಂತಹ ಪ್ರಮುಖ ಜವಾಬ್ದಾರಿಯನ್ನು ಈ ಇಂಟರ್ಸ್ಟೇಟ್ ಕೌನ್ಸಿಲ್ ಹೊಂದಿರುತ್ತೆ. ಆದರೆ ಈ ಇಂಟರ್ಸ್ಟೇಟ್ ಕೌನ್ಸಿಲ್ನಿಂದ ಕೇವಲ ರೆಕಮೆಂಡೇಷನ್ಸ್ಗಳನ್ನು ಮಾತ್ರ ನೀಡಲಾಗುತ್ತೆ. ಅದರಿಂದ ನೀಡಲಾದಂಥ ಯಾವುದೇ ರೆಕಮೆಂಡೇಷನ್ಸ್ಗಳು ಸರ್ಕಾರದ ಮೇಲೆ ಬಾಧ್ಯತೆಯನ್ನು ಹೊಂದಿರುವುದಿಲ್ಲ ಅಂತ ನಾವು ಸಿಂಪಲ್ ಆಗಿ ಇಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಇಂಟರ್ಸ್ಟೇಟ್ ಕೌನ್ಸಿಲ್ಸ್ ವೆರಿ ಇಂಪಾರ್ಟೆಂಟ್. ನೋಟ್ಸ್ಗಳನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಗೆ ಸಂಬಂಧಿಸಿದಂತಹ ಒಂದು ಆರ್ಟಿಕಲ್ ಆಗಿದ್ದು, ವೊಯೇಜರ್ 2 ಅನ್ನುವ ಬಾಹ್ಯಾಕಾಶ ನೌಕೆಯ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಸುಮಾರು 4 ದಶಕಗಳ ಹಿಂದೆ ಅಥವಾ 1977ನೇ ಇಸವಿಯಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ನಾಸಾದಿಂದ ವೊಯೇಜರ್ 2 ಅನ್ನುವ ಈ ಬಾಹ್ಯಾಕಾಶ ನೌಕೆಯನ್ನು ಅಥವಾ ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡಲಾಗಿತ್ತು. ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಈ ಸ್ಪೇಸ್ ಕ್ರಾಫ್ಟನ್ನು ಲಾಂಚ್ ಮಾಡಲಾಗಿತ್ತು. ವೊಯೇಜರ್ 2 ಅಂತ ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇದರ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಸೌರಮಂಡಲ ಅಥವಾ ಸೌರವ್ಯೂಹದಲ್ಲಿರುವಂತಹ ಈ ಹೊರಗ್ರಹಗಳು, ಅಂದರೆ ಈ ಅನಿಲ ದೈತ್ಯಗಳು ಅಂತ ಏನು ಕರಿತೇವೆ, ಮುಖ್ಯವಾಗಿ ಹೊರಗ್ರಹಗಳು ಅಂತಂದರೆ ಶನಿ ಆಗಿರ್ಬೋದು, ಯುರೇನಸ್ ಆಗಿರ್ಬೋದು, ನೆಪ್ಚೂನ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಬಾಹ್ಯ ಗ್ರಹಗಳನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ಭೂಮಿಯಿಂದ ಸಾಕಷ್ಟು ದೂರದಲ್ಲಿ ಆಪರೇಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಆ ಗ್ರಹಗಳ ಒಂದು ಕ್ಲೋಸಪ್ ಇಮೇಜಸ್ಗಳನ್ನು ಪಡೆದುಕೊಂಡು ಅಧ್ಯಯನ ಮಾಡುವುದಕ್ಕೆ ಸಾಕಷ್ಟು ಮಾಹಿತಿಗಳನ್ನು ಒದಗಿಸುವಂತಹ ಒಂದು ಪರ್ಪಸನ್ನು ಇಟ್ಕೊಂಡು, ಆಬ್ಜೆಕ್ಟಿವನ್ನು ಇಟ್ಕೊಂಡು ವೊಯೇಜರ್ 2 ಅನ್ನುವ ಈ ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಲಾಗಿತ್ತು 1977ನೇ ಇಸವಿಯಲ್ಲಿ. ಸೊ ಅದೇ ರೀತಿಯಾಗಿ ಈಗ 40 ವರ್ಷಗಳಾದ ನಂತರ
ಅಂದರೆ ಈ ಯುರೇನಸ್ ವೊಯೇಜರ್ 2 ಬಾಹ್ಯಾಕಾಶ ನೌಕೆಯ ಮೂಲಕ ಯುರೇನಸ್ ಮೂಲಕ ಹಾದು ಹೋಗಿ 40 ವರ್ಷಗಳಾದ ನಂತರ ಅಲ್ಲಿನ ಕೆಲವೊಂದಿಷ್ಟು ಮಾಹಿತಿಗಳನ್ನು ಈಗ ಈ ಸಂಶೋಧಕರು ಪಡೆದುಕೊಂಡು ಅದರ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಅನುಕೂಲ ಆಗ್ತಾ ಇದೆ. ಅದು ಯಾವ ಮಾಹಿತಿ ಅಂತಂದರೆ, ಈ ಯುರೇನಸ್ ಅನ್ನುವ ನಮ್ಮ ಸೌರಮಂಡಲದ ಒಂದು ಪ್ರಮುಖ ಗ್ರಹ ಇದು. ಈ ಗ್ರಹದ ಒಂದು ಎಕ್ಸ್ಟ್ರಾರ್ಡಿನರಿ ಆದಂತಹ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಮಾಹಿತಿಗಳನ್ನು ಪಡೆದುಕೊಳ್ಳಲಾಗಿದೆ. ಸೊ ಈ ಒಂದು ಮಾಹಿತಿ ಆಧಾರದ ಮೇಲೆ ಸಾಕಷ್ಟು ಸಂಶೋಧನೆಗಳನ್ನು ಪಡೆದುಕೊಳ್ಳುವುದಕ್ಕೆ ಅಥವಾ ಮಾಡುವುದಕ್ಕೆ ಅನುಕೂಲ ಆಗಿದೆ ಅಂತ ಇತ್ತೀಚೆಗೆ ನಾಸಾದಿಂದ ಒಂದು ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಸೊ ಹೀಗಾಗಿ ಈ ವೊಯೇಜರ್ 2 ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. 1977ನೇ ಇಸವಿಯಿಂದ ಸುಮಾರು ಹೆಚ್ಚು ಕಮ್ಮಿ 50 ವರ್ಷಗಳಿಂದ ಕೂಡ ಬಾಹ್ಯಾಕಾಶದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಸಾಕಷ್ಟು ಮಾಹಿತಿಗಳನ್ನು ರವಾನೆ ಮಾಡಿರುವಂತಹ ಒಂದು ಬಾಹ್ಯಾಕಾಶ ನೌಕೆ ನಾಸಾದ ವೊಯೇಜರ್ 2 ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಆಗಲೇ ತಿಳಿಸಿದ ಹಾಗೆ ಈ ಬಾಹ್ಯ ಗ್ರಹಗಳಾದಂತಹ ಯುರೇನಸ್ ಆಗಿರ್ಬೋದು, ನೆಪ್ಚೂನ್ ಆಗಿರ್ಬೋದು, ಈ ಪ್ರಮುಖ ಗ್ರಹಗಳಿಗೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಗಳನ್ನು, ಅದರಲ್ಲೂ ಕೂಡ ಅದರ ಸುತ್ತಮುತ್ತಲೂ ಇರುವಂತಹ ಹೊಸ ಉಪಗ್ರಹಗಳು ಮತ್ತು ಉಂಗುರಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ನೀಡುವಂತಹ ಕ್ಲೋಸಪ್ ಶಾಟ್ಸ್ಗಳನ್ನು ಅಥವಾ ಇಮೇಜಸ್ಗಳನ್ನು ರವಾನೆ ಮಾಡುವುದರ ಮೂಲಕ ಸಾಕಷ್ಟು ಇನ್ಫಾರ್ಮೇಷನನ್ನು ಈ ವೊಯೇಜರ್ 2 ಬಾಹ್ಯಾಕಾಶ ನೌಕೆಯ ಮೂಲಕ ನಾಸಾ ಪಡೆದುಕೊಂಡಿದೆ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಸಾಕಷ್ಟು ವೈಶಿಷ್ಟ್ಯತೆಗಳನ್ನು ಯುರೇನಸ್ನ ಈ ಕಾಂತೀಯ ಕ್ಷೇತ್ರದ ಬಗ್ಗೆ ಕೂಡ ಇತ್ತೀಚೆಗೆ ಮಾಹಿತಿಗಳು ಬಂದಿವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇನ್ ದ್ಯಾಟ್ ಕಾಂಟೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ವೊಯೇಜರ್ 2. ಸೊ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಏನು ಅಂತಂದರೆ, ಈ ವೊಯೇಜರ್ 2 ಬಾಹ್ಯಾಕಾಶ ನೌಕೆಯನ್ನು ಉಡಾವಣೆ ಮಾಡಿದಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆ ಬಂದರೆ ಸರಿಯಾದಂಥ ಆನ್ಸರ್ ನಾಸಾ ಆಗಿರುತ್ತೆ. ಅದೇ ರೀತಿಯಾಗಿ ಈ ವೊಯೇಜರ್ 2 ಬಾಹ್ಯಾಕಾಶ ನೌಕೆಯ ಮುಖ್ಯ ಪರ್ಪಸ್ ಅಥವಾ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದರೆ, ಈ ಸೌರಮಂಡಲದ ಹೊರಗ್ರಹಗಳಾದಂತಹ ಯುರೇನಸ್ ಮತ್ತು ನೆಪ್ಚೂನ್, ಈ ರೀತಿಯಾದಂತಹ ಶನಿ ಆಗಿರ್ಬೋದು, ಈ ರೀತಿಯಾದಂತಹ ಬಾಹ್ಯ ಗ್ರಹಗಳ ಅಧ್ಯಯನ ಮಾಡುವುದಕ್ಕೆ ಅನುಕೂಲ ಆಗುವಂತೆ 1977ನೇ ಇಸವಿಯಲ್ಲಿ ವೊಯೇಜರ್ 2 ನೌಕೆಯನ್ನು ಉಡಾವಣೆ ಮಾಡಲಾಗಿತ್ತು. ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸದ್ಯಕ್ಕೆ ಇದು ಭೂಮಿಯಿಂದ ಸಾಕಷ್ಟು ದೂರದಲ್ಲಿದ್ದು ಇಂಟರ್ಸ್ಟೆಲ್ಲರ್ ಅಥವಾ ಕಾನ್ಸ್ಟೆಲೇಷನ್ ಅಂತ ಕರಿತೇವೆ, ಅಂತರ್ ನಕ್ಷತ್ರಗಳ ಒಂದು ಭಾಗದಲ್ಲಿ ಅಧ್ಯಯನವನ್ನು ನಡೆಸ್ತಾ ಇದೆ ಅಥವಾ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾವು ಇತ್ತೀಚಿನ ಮಾಹಿತಿಯನ್ನು ಕೂಡ ಅಬ್ಸರ್ವ್ ಮಾಡ್ಬೋದು. ಇನ್ನು ಮುಂದಿನ ಆರ್ಟಿಕಲ್ ಸೈನ್ಸ್ ಆ್ಯಂಡ್ ಎನ್ವೈರ್ಮೆಂಟ್ ರಿಲೇಟ್ ಆದಂತಹ ಆರ್ಟಿಕಲ್ ಆಗಿದೆ. ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ, ಸಹ್ಯಾದ್ರಿ ಟೈಗರ್ ರಿಸರ್ವ್ ಬಗ್ಗೆ ಈ ಒಂದು ಆರ್ಟಿಕಲ್ನಲ್ಲಿ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಈ ಮಹಾರಾಷ್ಟ್ರದ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಇತ್ತೀಚೆಗೆ ಹೊಸ ಹುಲಿಯೊಂದು ಭೇಟಿ ನೀಡಿದೆ. ಈ ಹೊಸ ಹುಲಿ ಕಾಣಿಸಿಕೊಂಡದ ಕಾರಣಕ್ಕಾಗಿ ಈ ವೈಲ್ಡ್ ಲೈಫ್ ಎಂಥೂಸಿಯಾಸ್ಟ್ಗಳು, ವನ್ಯಜೀವಿ ಉತ್ಸಾಹಿಗಳು ಮತ್ತು ಸಾಕಷ್ಟು ಪ್ರವಾಸಿಗರನ್ನು ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಆಕರ್ಷಿಸ್ತಾ ಇದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಸೊ ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದ ಬಗ್ಗೆ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳು ನಮಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ. ಈ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ವ್ಯಾಪಿಸಿರುವಂತಹ ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಚಂದೋಲಿ ನ್ಯಾಷನಲ್ ಪಾರ್ಕನ್ನು ಒಳಗೊಂಡಿರುವಂತಹ ಸುಮಾರು 741 ಚದರ ಕಿಲೋಮೀಟರ್ಸ್ಗಳಷ್ಟು ವ್ಯಾಪ್ತಿಯನ್ನು ಹೊಂದಿರುವಂತಹ ಹುಲಿ ಸಂರಕ್ಷಿತ ಪ್ರದೇಶ ಟೈಗರ್ ರಿಸರ್ವ್ ಮಹಾರಾಷ್ಟ್ರದ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ನಾವಿಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸಾಕಷ್ಟು ವೈವಿಧ್ಯಮಯವಾದಂತಹ ಪ್ರಾಣಿ ಮತ್ತು ಸಸ್ಯ ಪ್ರಭೇದಗಳನ್ನು ಹೊಂದಿರುವಂತಹ ಈ ಹುಲಿ ಸಂರಕ್ಷಿತ ಪ್ರದೇಶವನ್ನು 2007ನೇ ಇಸವಿಯಲ್ಲಿ ಟೈಗರ್ ರಿಸರ್ವ್ ಅಂತ ಘೋಷಣೆ ಮಾಡಲಾಗುತ್ತೆ. ಅಂದರೆ ಈ ಒಂದು ರಿಸರ್ವ್ ಫಾರೆಸ್ಟನ್ನು 2007ನೇ ಇಸವಿಯಲ್ಲಿ ಸರ್ಕಾರದಿಂದ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಲಾಗುತ್ತೆ. ಈ ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಚಂದೋಲಿ ನ್ಯಾಷನಲ್ ಪಾರ್ಕ್ಗಳು ಇದೇ ಟೈಗರ್ ರಿಸರ್ವ್ನಲ್ಲಿ ಇವೆ ಅನ್ನೋದು ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗಿದೆ. ಇನ್ನು ಇಲ್ಲಿ ಕಂಡುಬರುವಂತಹ ಪ್ರಮುಖ ಜಾತಿಯ ಪ್ರಾಣಿಗಳು ಅಂತಂದರೆ, ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಆಬ್ವಿಯಸ್ಲಿ ಹುಲಿಗಳಿದ್ದೇ ಇರುತ್ತೆ, ಚಿರತೆಗಳು, ಜಿಂಕೆ ಮತ್ತು ಕಾಡೆಮ್ಮೆ ಜಾತಿಯಾದಂಥ ಪ್ರಮುಖ ಸಸ್ತನಿ ವರ್ಗಗಳನ್ನು ನಾವು ಕಾಣ್ಬೋದು, ಕರಡಿಗಳನ್ನು ಕಾಣ್ಬೋದು. ಸೊ ಈ ರೀತಿಯಾದಂಥ ಸಾಕಷ್ಟು ವೈವಿಧ್ಯಮಯವಾದಂತಹ ಪ್ರಾಣಿ ಪ್ರಭೇದಗಳನ್ನು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಸಾಕಷ್ಟು ಕಡಿದಾದಂತಹ ಇಳಿಜಾರು ಪ್ರದೇಶ ಮತ್ತು ಕಲ್ಲಿನ ಪ್ರಸ್ಥಭೂಮಿಯನ್ನು ಹೊಂದಿರುವಂತಹ ಲ್ಯಾಂಡ್ಸ್ಕೇಪ್ ಇರುವಂತಹ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಪ್ರಮುಖವಾಗಿ ಐತಿಹಾಸಿಕವಾದಂತಹ
ಅವಶೇಷಗಳನ್ನು ಕೂಡ ಒಳಗೊಂಡಿದೆ. ಮುಖ್ಯವಾಗಿ ಈ ಮರಾಠ ಸಾಮ್ರಾಜ್ಯದ ಪ್ರಮುಖ ಕೋಟೆಗಳನ್ನು ಮತ್ತು ದೇವಾಲಯಗಳನ್ನು ಇಲ್ಲಿ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ನಾವು ಕಾಣಬಹುದಾಗಿದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಅಷ್ಟೇ ಅಲ್ಲದೆ ಸಾಕಷ್ಟು ಅಳಿವಿನಂಚಿನಲ್ಲಿರುವಂತಹ ಪ್ರಭೇದಗಳು ಮತ್ತು ಈ ಕ್ರಿಟಿಕಲ್ ಹ್ಯಾಬಿಟಾಟನ್ನು ಸಂರಕ್ಷಣೆ ಮಾಡುವುದು ಸಾಕಷ್ಟು ಪ್ರಮುಖವಾದಂತಹ ಒಂದು ಜವಾಬ್ದಾರಿ ಆಗಿದೆ ಅಂತ ಅಬ್ಸರ್ವ್ ಮಾಡಬೇಕು. ಅಷ್ಟೇ ಅಲ್ಲದೆ ಈ ಟೈಗರ್ ರಿಸರ್ವ್ ಘೋಷಣೆ ಮಾಡಿರುವುದರಿಂದ ಇಲ್ಲಿ ಕನಿಷ್ಠ ಮಾನವನ ಅಡಚಣೆ ಇಡುತ್ತೆ. ಅಂದರೆ ಈ ಮಾನವನ ಚಟುವಟಿಕೆಗಳಿಗೆ ಇಲ್ಲಿ ಅವಕಾಶಗಳು ಇಲ್ಲ ಅಂತ ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು. ಸೊ ಇತ್ತೀಚೆಗೆ ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಒಂದು ಹೊಸ ಹುಲಿ ಕಂಡು ಬಂದಿತ್ತು. ಸೊ ಆ ಹುಲಿಯನ್ನು ನೋಡೋದಕ್ಕೆ ಸಾಕಷ್ಟು ಜನ ಬರ್ತಾ ಇದ್ದಾರೆ ಪ್ರವಾಸಿಗರು ಅಂತ ನ್ಯೂಸ್ನಲ್ಲಿ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆಗುವಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡ್ಕೋಣ. ರಿವಿಷನ್ ಟೈಮ್. ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, ಈ ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ಆರ್ಟಿಕಲ್ನ ಅಡಿಯಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತರ್ರಾಜ್ಯ ಮಂಡಳಿ ಇದನ್ನು ಸ್ಥಾಪನೆ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಆರ್ಟಿಕಲ್ 263 ಇದರ ಅಡಿಯಲ್ಲಿ, ಅಂದರೆ ಭಾರತದ ಸಂವಿಧಾನದ ಆರ್ಟಿಕಲ್ 263 ಈ ಒಂದು ವಿಧಿಯ ಅಡಿಯಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ನಮ್ಮ ಭಾರತದ ರಾಷ್ಟ್ರಪತಿಗಳಿಂದ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಸ್ಥಾಪನೆ ಮಾಡುವಂಥ ಆದೇಶವನ್ನು ನೀಡಲಾಗಿದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಆಯೋಗವು ಶಾಶ್ವತ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತರ್ರಾಜ್ಯ ಮಂಡಳಿಯನ್ನು ರಚನೆ ಮಾಡಬೇಕು ಅಂತ ಸಪೋರ್ಟ್ ಮಾಡಿದೆ, ರೆಕಮೆಂಡೇಶನನ್ನು ನೀಡಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ಕಾರಿಯ ಆಯೋಗ. ನೆನ್ಪಿಟ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಎಸ್ಟಾಬ್ಲಿಷ್ ಮಾಡುವುದಕ್ಕೆ ರೆಕಮೆಂಡೇಶನ್ ಮಾಡಿದಂತಹ ಆಯೋಗ ಸರ್ಕಾರಿಯ ಆಯೋಗ. 1983ನೇ ಇಸವಿಯಲ್ಲಿ ಇದನ್ನು ಸ್ಥಾಪನೆ ಮಾಡಲಾಗಿತ್ತು. ಆಯೋಗವನ್ನು 1987ನೇ ಇಸವಿಯಲ್ಲಿ ರೆಕಮೆಂಡೇಶನನ್ನು ನೀಡಲಾಗುತ್ತೆ. ಸೊ ಅದರ ಒಂದು ಫಲವಾಗಿ 1990ನೇ ಇಸವಿಯಲ್ಲಿ ಈ ಸರ್ಕಾರಿಯ ಆಯೋಗದ ಶಿಫಾರಸುಗಳ ಆಧಾರದ ಮೇಲೆ ಇಂಟರ್ ಸ್ಟೇಟ್ ಕೌನ್ಸಿಲನ್ನು ಮೊದಲ ಬಾರಿಗೆ ನಮ್ಮ ರಾಷ್ಟ್ರಾಧ್ಯಕ್ಷರಿಂದ ಅಥವಾ ರಾಷ್ಟ್ರಪತಿಗಳಿಂದ ಆದೇಶವನ್ನು ನೀಡುವುದರ ಮೂಲಕ ರಚನೆ ಮಾಡಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಆಗುತ್ತೆ. ಸೊ ಇದಕ್ಕಿಂತ ಮುಂಚೆ ನಮ್ಮ ಭಾರತದ ಸಂವಿಧಾನದಲ್ಲಿ 263ರ ಆರ್ಟಿಕಲ್ನಲ್ಲಿ ಇಂಟರ್ ಸ್ಟೇಟ್ ಕೌನ್ಸಿಲ್ ಬಗ್ಗೆ ಕೆಲವೊಂದಿಷ್ಟು ಪ್ರೊವಿಷನ್ಸ್ಗಳನ್ನು, ಪ್ರಾವಧಾನಗಳನ್ನು ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಇನ್ನೊಂದು ಇಂಪಾರ್ಟೆಂಟ್ ಆದಂಥ ಮಾಹಿತಿ ಏನು ಅಂತಂದರೆ, ಇಂಟರ್ ಸ್ಟೇಟ್ ಕೌನ್ಸಿಲ್ನ ಅಧ್ಯಕ್ಷತೆಯನ್ನು ನಮ್ಮ ಭಾರತದ ಪ್ರಧಾನಮಂತ್ರಿಗಳು ಹೊಂದಿದ್ರೆ, ಈ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಥವಾ ಅಂತಾರಾಜ್ಯ ಮಂಡಳಿಗೆ ಸಪೋರ್ಟ್ ನೀಡುವಂತಹ ನಿಟ್ಟಿನಲ್ಲಿ ಸ್ಥಾಪನೆ ಮಾಡಲಾಗುವಂತಹ ಈ ಸ್ಟ್ಯಾಂಡಿಂಗ್ ಕಮಿಟಿ, ಇಂಟರ್ ಸ್ಟೇಟ್ ಕೌನ್ಸಿಲ್ ಸ್ಥಾಯಿ ಸಮಿತಿಯ ಒಂದು ಅಧ್ಯಕ್ಷತೆಯನ್ನು ಕೇಂದ್ರ ಗೃಹ ಸಚಿವರು ಹೊಂದಿರುತ್ತಾರೆ ಅನ್ನೋದು ಕೂಡ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ. ಮುಂದಿನ ರಿವಿಷನ್ ಪ್ರಶ್ನೆ, ವೊಯೇಜರ್ 2 ಅನ್ನುವ ಈ ಬಾಹ್ಯಾಕಾಶ ನೌಕೆಯ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಏನು ಅಂತಂದರೆ, ನಮ್ಮ ಸೌರವ್ಯೂಹದ ಹೊರಗ್ರಹಗಳನ್ನು ಅಧ್ಯಯನ ಮಾಡಲು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ. ಹೊರಗ್ರಹಗಳು ಅಂತಂದರೆ ಯುರೇನಸ್, ನೆಪ್ಚೂನ್, ಶನಿ ಗ್ರಹ ಆಗಿರ್ಬೋದು. ಸೊ ಇಂತಹ ಹೊರ ಗ್ರಹಗಳನ್ನು ಅಧ್ಯಯನ ಮಾಡುವಂತಹ ಉದ್ದೇಶದಿಂದ ವೊಯೇಜರ್ 2 ಅನ್ನು 1977ನೇ ಇಸವಿಯಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ನಾಸಾದಿಂದ ಉಡಾವಣೆ ಮಾಡಲಾಗಿತ್ತು. ಮುಖ್ಯವಾಗಿ ಯುರೇನಸ್ ಮತ್ತು ನೆಪ್ಚೂನ್ ಬಗ್ಗೆ ಸಾಕಷ್ಟು ಪ್ರಮುಖ ಮಾಹಿತಿಗಳನ್ನು ನೀಡಿದಂತಹ ಬಾಹ್ಯಾಕಾಶ ನೌಕೆ ವೊಯೇಜರ್ 2 ಅಂತ ನಾವಿಲ್ಲಿ ನೆನಪಿಟ್ಕೋಬೇಕು. ಸೊ ಇತ್ತೀಚೆಗೆ 40 ದಶಕಗಳಾದ ಮೇಲೆ ಈ ಯುರೇನಸ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಇದರ ಮೂಲಕ ಪಡೆಯಲಾಗಿದೆ ನಾಸಾದ ವಿಜ್ಞಾನಿಗಳಿಂದ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ, ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಭಾರತದ ಯಾವ ಪ್ರದೇಶದಲ್ಲಿ ಅಥವಾ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸಹ್ಯಾದ್ರಿ ಶ್ರೇಣಿಯಲ್ಲಿ ಹುಲಿ ಸಂರಕ್ಷಿತ ಪ್ರದೇಶ, ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಇತ್ತೀಚೆಗೆ ಹೊಸ ಹುಲಿಯೊಂದು ಈ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಕಂಡುಬಂದದ್ದರಿಂದ ಸಾಕಷ್ಟು ಪ್ರವಾಸಿಗರನ್ನು ಇದು ಆಕರ್ಷಿಸ್ತಾ ಇದೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಕೊಯ್ನಾ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಮತ್ತು ಚಂದೋಲಿ ರಾಷ್ಟ್ರೀಯ ಉದ್ಯಾನವನಗಳನ್ನು ಒಳಗೊಳ್ಳುವುದರ ಮೂಲಕ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಪ್ರದೇಶದಲ್ಲಿ ಸಹ್ಯಾದ್ರಿ ಹುಲಿ ಸಂರಕ್ಷಿತ ಪ್ರದೇಶ ಲೊಕೇಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು.
ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಕಾಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕಷನ್ನಲ್ಲಿ ಕೇಳಲಾದಂಥ ಪ್ರಶ್ನೆಗೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.